ನಮ್ಮನ್ನ ಶರಣಮ್ಮನ ಮಾಡಿದವರು ಅವರೇ. ಅವ್ರಿಗೆ ನಮಗೆ ಒಂದು ಮಾತು ಏನು ಹೇಳಿದ್ರಪ್ಪ ಅಂತಂದ್ರೆ, ಆ ಮರಿದೇವ್ರನ್ನ ನೀವೇನು ಪುರಾಣ ಹೇಳ್ಬೇಡ್ರಿ, ಪಂಚಾಂಗ ಹೇಳ್ಬೇಡ್ರಿ, ಅದೊಂದು ಮರಿ ತಯಾರು ಮಾಡಿಬಿಡ್ರಿ ಸಾಕು ನಿಮ್ಮ ಜನ್ಮ. ಇದು 1974ರಿಂದ ಮಾಣಿಕ್ ಪ್ರಭು ದೇವಸ್ಥಾನ ಅಂತ ಹೇಳಿ ಮೊದಲು ಒಂದು ಇಲ್ಲಿ ಗುಡ್ಡ ಇತ್ರಿ ಎಲ್ಲ ಇದೆ. ಆ ಗುಡ್ಡದಾಗ ಇಲ್ಲೆಲ್ಲ ಕಾಡು ಇದ್ರು ಇದೆಲ್ಲ. ಆಮೇಲೆ ಅದ ಮುಂದೆ ನಮ್ಮ ರಾಚೋಟೇಶ್ವರ ಸ್ವಾಮಿಗಳು ಅಂತ ಹೇಳಿ 1974ರಾಗ ಇಲ್ಲಿ ವಾಸಿಸ್ರಿ. ಅವ್ರು ಒಂದು ಅವಾಗ ಇದನ್ನ ಹೇಳಿದ್ರಿ ಅವ್ರೆಲ್ಲ ಇಲ್ಲಿ ಭಕ್ತರಿಗೆ, ಈ ಒಂದು ಏನ್ ಗುಡ್ಡ ಐತ್ಲ ಈ ಗುಡ್ಡದ ಮ್ಯಾಗ ಗಂಗಾವತಿ ಇಲ್ಲಿ ಹರಿದು ಹೋಗ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಈ ಒಂದು ಈಗ ಮೊದಲು ಗುಡ್ಡ ಇದ್ದದ ಇಲ್ಲೆಲ್ಲ ಕಂಟಿದ್ದದ, ಈಗ ಹೆಂಗಾಗೈತಿ ಅಂತಂದ್ರ ಎಲ್ಲ ನೀರಾವರಿ ಆಗಿಬಿಡೈತ್ರಿ ಅವ್ರ ಮೊದಲಿನ ಅಜ್ಜಾರ ಆಶೀರ್ವಾದದಿಂದ. ಮುಂದೆ ಹಂಗ ಅವರು ನಮ್ಮೆಲ್ಲ ಹಿರಿಯರು ಕುಡ್ಕೊಂಡು ಅದನ್ನೆಲ್ಲ ಗುಡ್ಡ ಎಲ್ಲ ಒಡೆದ ಬಹಳಷ್ಟು ಶ್ರಮಪಟ್ಟ ಹಿರಿಯರು ಈಗೆಲ್ಲ ಈ ನಮೂನಿ ಗುಡ್ಡದೆಲ್ಲ ಹಸಿರು ಮಾಡಿದಾರ್ರಿ. ಆಮ್ಯಾಗ ಈ ರೀತಿ ಎಲ್ಲ ಬಿಲ್ಡಿಂಗ್ ಕಟ್ಟಿದವ್ರು. ಹಂಗ ವರ್ಷಕ್ಕೆ ಪರ ಮೊದಲ ಒಂದು 4-5 ದನಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಜಾತ್ರೆ ಇವತ್ತು ಸುಮಾರು ಒಂದು 10,000 ಜನ 10,000 ದನಗಳವ್ರಿ ಇಲ್ಲಿಗ. ಆಮೇಲೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ನಮ್ಮಲ್ಲಿ ದನಗಳು ಬರ್ತಾವ್ರಿ, ಬೇರೆ ಬೇರೆ ಜಿಲ್ಲೆದಿಂದ ಬರ್ತಾವ್ರಿ. ಆಮೇಲೆ ಲಾಸ್ಟ್ ಹೋದ ವರ್ಷ ನಮ್ಮ ಎಲ್ಲ ಸದ್ಭಕ್ತರು ಕುಡ್ಕೊಂಡು ಕೃಷಿ ಮೇಳ ಮಾಡಿದೀವ್ರಿ. ಕೃಷಿ ಮೇಳ ಅದ್ದೂರಿಯಾಗಿ ಅದ ನಡೆದೈತಿ ನಮ್ಮಲ್ಲಿ. ಎಲ್ಲರೂ ಈಗಿನ ಎಲ್ಲರೂ ನಮ್ಮ ಸದ್ಭಕ್ತರು ಕುಡ್ಕೊಂಡು ಬೇರೆ ಬೇರೆ ಊರಾಗಿನವ್ರು ಕುಡ್ಕೊಂಡು ಅದ್ದೂರಿಯಾಗಿ ನಾವು ಜಾತ್ರೆಯನ್ನ ವರ್ಷಕ್ಕೆ ಜಾಸ್ತಿ ಮಾಡ್ಕೊತ ಹೊಂಟಿದೀವಿ. ಈಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಹಿತ ಆಧ್ಯಾತ್ಮಿಕ ಪ್ರವಚನಗಳ ಆಮೇಲೆ ಬೇರೆ ಬೇರೆ ಸ್ವಾಮಿಗಳನ್ನ ಕರ್ಸ್ಕೊಂಡ ಒಳ್ಳೆ ರೀತಿಯಾದಂತ ಎಲ್ಲ ಜನರಿಗೆ ಆಧ್ಯಾತ್ಮಿಕ ಪ್ರವಚನ ಕೂಡ ಈ ನಮ್ಮ ಮಠದಿಂದ ಕೊಡ್ಲಾತಿದ್ವಿ ನಾವು. ಈ ಉತ್ತರ ಕರ್ನಾಟಕ ಒಳಗೆ ಏನಾಗೈತೆ ಅಂತಂದ್ರೆ ಉಮ್ಲಿ ಒಳಗ ಹೈಯೆಸ್ಟ್ ಅಂತ ಅಂದಿದ್ದಾರೆ ಈಗ ಮಂದಿಯಲ್ಲಿ ನಮ್ಮ ಇಲ್ಲಿ ಬಂದವರೆಲ್ಲ ದನಗೋಳ ಜಾತ್ರೆ. ಆದ್ರೆ ಅದ್ರ ನಂತರ ಏನಂತ ಹೇಳಿದ್ರೆ 2ನೇ ನಂಬರ್ ನಮ್ದು ಶ್ರೀ ಮಾಣಿಕ್ ಪ್ರಭು ವಿರಕ್ತ ಮಠ ಮಾಣಿಕ್ ನಗರ ಐಗಿಳಿ ಕ್ರಾಸ್ ಏನಿದೆಲ್ಲ ಇದು ನಮ್ದು 2ನೇ ದೊಡ್ಡ ದನಗೋಳ ಜಾತ್ರೆ ಅಂತ ಹೇಳಿ ಈಗ ಹೇಳ್ತಾ ಇದಾರೆ ಅವ್ರು ಬಂದವರೆಲ್ಲ ರೀ. ಸುಮಾರು 10,000 ದನಗಳು ಏನಂತ ಹೇಳಿದ್ರೆ ಈಗ ಕೊಡತ್ತೇವ್ರಿ. ಹೋದ ವರ್ಷಕ್ಕಿಂತ ನಮ್ಮಲ್ಲಿ ದನಗಳೆಲ್ಲ ಕಡಿಮೆ ಹಾಕೋತ ಬರತ್ತೆ ಅಂತ ಹೇಳ್ರಿ. ಆದ್ರೆ ಈ ವರ್ಷ ನಮ್ಮಲ್ಲಿ ನಾವು ನೋಡ್ಲಕ್ಕಾಗಿ ಈ ವರ್ಷ 2-3 ಸಾವಿರ ದನಗಳು ಏನಂತ ಹೇಳಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿದವ್ರು ಮಾತು ನಮ್ಮಲ್ಲಿ. ಲಿಂಗೈಕ್ಯ ರಾಚೋಟೇಶ್ವರ ಅಪ್ಪಗಳು ಅವ್ರು ಯಾವಾಗ ಜನಿಸಿದ್ರಪ್ಪ ಅಂತಂದ್ರೆ 1881ರಲ್ಲಿ ಕುಳಲಿ ಎಂಬ ಗ್ರಾಮ ಅಂದ್ರೆ ಅವ್ರ ತಾಯಿಯ ತವರು ಮನೆ ಅಲ್ಲಿ ಬೌರಮ್ಮ ತಾಯಿ ಮತ್ತು ಬಸಯ್ಯ ಸ್ವಾಮಿ ಸುವರ್ಣಕಂಡಿ ಅವರ ದಂಪತಿಗಳಿಂದ ಅವರು ಜನಿಸ್ತಾರೆ. ಜನಿಸಿ ಆಮೇಲೆ ಅವರು ಸ್ವಲ್ಪ ಕ್ರೀಡಾ ಇದ್ರೊಳಗೆ ಒಂದು ಆಸಕ್ತಿ ಇರೋದ್ರಿಂದ ಅವರು ಆಟೋಟಪದೊಳಗೆ ಭಾಗವಹಿಸ್ತಿದ್ರು. ಈಗ ಒಲಿಂಪಿಕ್ ಸ್ಪರ್ಧೆಯೊಳಗೆ ಭಾಗವಹಿಸಿದಾಗ ಅವರಿಗೆ ಗಾಳಿಯ ಗಂಡ ಅತಿ ಬಿರುದು ಸಿಗ್ತೈತೆ ರೀ. ಆಮೇಲೆ ಅವ್ರ ಮುಂದೆ ಏನಾಕೈತಪ್ಪ ಅಂತಂದ್ರೆ ಒಲಿಂಪಿಕ್ ಆಟದೊಳಗೆ ಭಾಗವಹಿಸ್ತಾ ಇದ್ದಾಗ ಅವ್ರಿಗೆ ಆಧ್ಯಾತ್ಮದ ಕಡೆ ಒಲವು ಬರ್ತೈತೆ. ಒಲವು ಬಂದಾಗ ಐಗಿಳಿ ವಿರೂಪಾಕ್ಷಪ್ಪನವರು ಜಮಖಂಡಿಗೆ ಬರ್ತಾರೆ, ಕಡಪಟ್ಟಿ ಗ್ರಾಮಕ್ಕೆ ಬಂದಾಗ ಅವ್ರನ್ನ ಇವ್ರು ಗುರುಗಳು ಮಾಡಿಕೊಂಡು ಅವರ ಹೇಳಿಕೆ ಪ್ರಕಾರ ಇವರು ಆಧ್ಯಾತ್ಮದೊಳಗೆ ಮುಂದುವರಿತಾರೆ. ಗುಹೇಶ್ವರ ಗಡ್ಡೆದೊಳಗೂ ತಪಸ್ಸು ಮಾಡ್ಯಾರ. ಅಲ್ಲಿಂದ ಬರ್ಬೇಕಾದ್ರೆ ಮುಂದೆ ಒಂದು ದಿವಸ ಏನಾಕೈತಪ್ಪ ಅಂತಂದ್ರೆ ಅವರು ವಿರೂಪಾಕ್ಷಪ್ಪನವರು ಲಿಂಗೈಕ್ಯ ಆಗೋ ಟೈಮ್ ಹತ್ರ ಬರ್ತೈತೆ. ಬಂದಾಗ ನಮ್ಮ ರಾಚೋಟೇಶ್ವರ ಅಪ್ಪಗಳ ಹತ್ರ ಬಂದು, ನೋಡಪ್ಪ ನಾ ಸ್ವಲ್ಪ ಲಿಂಗೈಕ್ಯ ಆಗೋ ಟೈಮ್ ಬಂದೈತಿ, ನಾನು ಐಗಳಿಗೆ ನನ್ನ ಶರೀರ ಓದಿ ಮುಟ್ಟಿಸ್ರಿ ಅಂತ ಹೇಳ್ತಾರೆ ಅವರು. ಅವಾಗ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ರಿಪ್ಪ ನಾ ನಿಮ್ಮ ಶರೀರವನ್ನು ನಮ್ಮ ಈ ಸ್ಥಾನದೊಳಗೆ ಇಟ್ಕೊಂಡು ನಾವು ಗದ್ಗಿ ಮಾಡಿ ಇಲ್ಲೊಂದು ಮಠ ಸ್ಥಾಪನಾ ಮಾಡ್ತಾನ್ರಪ್ಪ, ನೀವು ಇಲ್ಲೇ ಉಳಿಬೇಕು ಅಂತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಾನು ಒಂದು ಮಾತು ತಗೋತಾರೆ. ಏನಂತಂದ್ರೆ, ನಾನು ಇಲ್ಲಿ ಉಳಿಬೇಕಾದ್ರೆ ನೀ ಐಗಳಿಗೆ ಹೋಗಿ ಐಕ್ಯ ಆಗ್ಬೇಕಪ್ಪ, ಐಕ್ಯ ಆಗಬೇಕು ಅಂದಾಗ ನಾ ಇಲ್ಲಿ ಉಳಿತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಆಯ್ತ್ರಪ್ಪ ಅಂಥೇಳಿ ಅವ್ರಿಗೆ ಮಾತು ಕೊಟ್ಟು ಅದು 1927ರಾಗ ವಿರೂಪಾಕ್ಷಪ್ಪನವ್ರು ಲಿಂಗೈಕ್ಯ ಹಾಕಾರ. ಮುಂದೆ ಮಠ ಎಲ್ಲ ಪೂರ್ತಿ ರೆಡಿಯಾಗಿ ಜಾತ್ರೆ ಪ್ರಾರಂಭ ಆಗ್ಬೇಕಾದ್ರೆ 1930 ಕಂಪ್ಲೀಟ್ ಮಠ ಮುಗಿತೈತ್ರಿ. ಅದು ಮುಗಿದ ಮೇಲೆ ಅಲ್ಲಿ ದನದ ಜಾತ್ರೆ, ಆಮೇಲೆ ಜಗದೀಶ್ವರನ ರಥೋತ್ಸವ, ಅಲ್ಲೂ ಎಲ್ಲ ಅಗ್ನಿ ಅದೆಲ್ಲ ಮಾಡಿದ್ರು ಅವರು, ಅಗ್ನಿ ಪ್ರವೇಶ. ಆಮೇಲೆ 5 ದಿವಸ ನಿತ್ಯ ದಿವಸ ಎಂತೆಂಥ ಶುಕ್ರಾಸ ಭೋಜನವನ್ನು ದಾಸೋಹ ನಡೆಸ್ತಿದ್ರು ಅವರು. ಅಂತಿಂಥ ಪ್ರಸಾದ ಅಲ್ಲ, ಭಾಳ ವಿಶೇಷವಾದಂಥ ಪ್ರಸಾದದ ವ್ಯವಸ್ಥೆ ಮಾಡ್ತಿದ್ರು.
ಮುಂದೆ ನಂತರ ಏನಾಕತ್ತಪ್ಪ ಅಂತಂದ್ರೆ ಅವರು 1972ರವರೆಗೆ ಅಲ್ಲಿ ಭಾಳ ಒಂದು ಅವರು ಔಷಧ ಉಪಚಾರನೂ ಮಾಡ್ತಿದ್ರು. ಆಯುರ್ವೇದ ಪಂಡಿತರಿದ್ರು ಅವರು. ಯಾರ ಇಂಥ ನೆಗಡಿ ಕೆಮ್ಮಿನ ಹಿಡ್ಕೊಂಡು ಕುಷ್ಠರೋಗ, ಬಿಳುಪ, ಶುಗರ, BP ಎಲ್ಲದಕ್ಕೂ ಔಷಧ ಕೊಡುವಂಥವ್ರು ಆಗಿದ್ರು ಅವರು. ಅಂತ ಎಷ್ಟೋ ಮಂದಿ ಸಾಯುವಂಥ ಒಂದು ಸಹಿತ ಉಳಿಸಿದಂಥ ಪವಾಡ ಪುರುಷರು. ಇಷ್ಟೆಲ್ಲ ಆದಮೇಲೆ ಏನಾಕತ್ತಪ್ಪ ಅಂತಂದ್ರೆ 1972ರೊಳಗೆ ಇಲ್ಲಿ ಮಾಣಿಕ್ ಪ್ರಭು ಗುಡ್ಡಕ್ಕೆ ಬರ್ತಾರೆ ಅವರು. ಆ ಗುಡ್ಡಕ್ಕೆ ಬರ್ಬೇಕು ಕಾರಣ ಏನಪ್ಪ ಅಂತಂದ್ರೆ ವಿರೂಪಾಕ್ಷಪ್ಪನವ್ರಿಗೆ ಮಾತು ಕೊಟ್ಟಿರ್ತಾರೆ. ಅವ್ರು ವಿರೂಪಾಕ್ಷಪ್ಪನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ರಾತ್ರಿ ಮನಗಿದ ಕೂಡಲೇ ಗುಲ್ಗಂಜಿ ಗುಡ್ಡ ಒಂದು 7 ಸರ್ಪ ಕಣ್ಣು ಮುಂದೆ ಬರಾಕತ್ತೈತಿ. ಅವರು ದಾಡ್ಸಿ ಇದ್ದವರು ತೆಳಗೆ ಹಾಕತ್ಬಿಟ್ರು. ಅದಕ್ಕೆ ಇಲ್ಲ ನನ್ನ ಕರೆ ಬರಾಕತ್ತೈತಿ ಮಾಣಿಕ್ ಪ್ರಭುಂದು, ನಾ ಹೋಗಲೇಬೇಕು ಅಂಥೇಳಿ ಊರಾಗ ಯಾರಿಗಾರ ಹೇಳಿದ್ರೆ ಭಕ್ತರು ಮುಂದಕ್ಕೆ ಬಿಡಂಗಿಲ್ಲ ಅಂಥೇಳಿ ಅವ್ರ ಅಣ್ಣನ ಮಗ ಬಸೈ ಸ್ವಾಮಿಗಳಿಗೆ ಹೇಳಿ ಅವರು ರಾತ್ರಿನ ಇಲ್ಲಿ ಐಗಿಳಿ ಗುಡ್ಡಕ್ಕೆ ಬರ್ತಾರೆ. ಇಲ್ಲಿ ಬಂದಾಗ ಇಲ್ಲಿ ವಾತಾವರಣ ಹೆಂಗಿತ್ತಪ್ಪ ಅಂತಂದ್ರೆ ಗುಲ್ಗಂಜಿ ಗುಡ್ಡ ಹೆಸರಿಗೆ ಹೇಳುವಂಗೆ ಗುಲ್ಗಂಜಿ ಗುಡ್ಡ ಬರೀ ಕಳ್ಳಿ, ಕಂಟಿ, ಮುಳ್ಳ, ಕಲ್ಲ ಇದೇ ಐತ್ರಿ ಇಲ್ಲಿ. ಅದ್ರ ಜೊತೆಗೆ ಕಳ್ಳರು ತುಡುಗು ಮಾಡ್ಕೊಂಡ್ಬಂದಲ್ಲಿ ವಾಸ ಮಾಡಿ ಹಂಚ್ಕೊಳ್ಳುವಂಥ ಒಂದು ಜಾಗ ಆಗಿತ್ತು. ಅಂಥ ಜಾಗದಾಗ ಬಂದು ಮೊದಲು 2 ದಿವಸ ಅವ್ರು ಯಾರಿಗೂ ಪರಿಚಯನ ಆಗಿಲ್ಲ. ನಂತರ ಒಬ್ರು ಇಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಅವರಿಗೆ ಪರಿಚಯ ಇದ್ರು. ಅದು ಅವರ ಶಿಷ್ಯರಿದ್ರು ಅವರು. ಅಪ್ಪಗಳು ಬಂದದ್ದು ಗುರುತಾಗಿ ಇಲ್ಲಿ ಬಂದು ಅವ್ರು ಏನು ಮಾಡಿದ್ರು, ತಮ್ಮ ಸ್ಟೂಡೆಂಟ್ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಕಲ್ಲ ಮುಳ್ಳ ಎಲ್ಲ ಸ್ವಚ್ಛ ಮಾಡಿ ಅವ್ರಿಗೊಂದು ಗುಡಿಸ್ಲ ಹಾಕಿಕೊಟ್ರೆ. ಅವಾಗ ಬಂದು ಇಲ್ಲಿ ನಿಂತವರು ಮುಂದೆ 1 ವರ್ಷ 2 ವರ್ಷದಾಗ ಮಾಣಿಕ್ ಪ್ರಭು ಲಿಂಗ ಸ್ಥಾಪನಾ ಮಾಡಿ ಇಲ್ಲೊಂದು ಮಠ ಕಟ್ತಾರೆ ಅವರು. ಮಠ ಕಟ್ಟಿದ ಮೇಲೆ ಮುಂದೆ ಏನಾಕತ್ತಪ್ಪ ಅಂತಂದ್ರೆ ಅವರು ತಮ್ಮ ಪವಾಡಗಳನ್ನು ಪವಾಡಗಳನ್ನು ಭಾಳ ಮಾಡ್ಯಾರ. ಎಷ್ಟು ನಿಮಗೆ ಹೇಳ್ಬೇಕಂದ್ರೆ ಸಾಕಷ್ಟು ಪವಾಡಗಳನ್ನು ಮಾಡ್ಯಾರ. ಅಲ್ಲಿ ಕಡಪಟ್ಟಿ ಮಠದಾಗಿದ್ದಾಗ ಒಂದೇ ಪವಾಡ ಹೇಳ್ತಲ್ರಿ. ಕಡಪಟ್ಟಿ ಮಠದಾಗಿದ್ದಾಗ ರಾಜ್ಯ ಜಮಖಂಡಿ ಸರ್ಕಾರ ಪರಶುರಾಮ್ ಪಟವರ್ಧನ ಅವ್ರ ದಿನಾಲೂ ಅಜ್ಜಾರ ದರ್ಶನಕ್ಕೆ ಬರ್ತಿದ್ರು. ವಾಯು ವಿಹಾರಕತ್ತು ಬಂದು ಅಪ್ಪಗಳ ಜೋಡಿ ಒಂದು ತಾಸು ಕೂತು ಮಾತಾಡಿ ಹೋಗಿದ್ರು ಅಂತ. ಹಂಗಿರ್ಬೇಕಾದ್ರೆ ಒಂದು ದಿವ್ಸ ಅಪ್ಪಗಳು ಹೇಳ್ತಾರೆ, ಆ ರಾಜ ಏನು ಮಾಡಿದಪ್ಪ ಅಂತಂದ್ರೆ ಒಂದು ಆನೆ ಮೇಲೆ ಭಾಳ ಜೀವ ಇದ್ರಿ. ತಾನ ದಿನಾಲು ಅದಕ್ಕೆ ಮಾದ್ಲಿ ತಿನ್ನಿಸುವಂಥ ಒಂದು ಅವಂಗ ಅಪೇಕ್ಷೆ ಇತ್ತು, ತಿನ್ನಿಸ್ತಿದ್ದ. ಅಪ್ಪಗಳು ಹೇಳ್ತಾರೆ ಅವಂಗ, ಆ ಆನೆ ಸಮೀಪ ಹೋಗ್ಬೇಡ, ಅದರಿಂದ ನಿನ್ನ ಮರಣ ಐತಿ ಅಂತ ಹೇಳಿದ್ರು ಅವರು. ಹೇಳಿದ ಕೂಡ ಅವಾಗ ಅವ್ರ ರಾಜ ಏನು ಮಾಡ್ತಾರಪ್ಪ ಅಂತಂದ್ರೆ ಇದು ಅಪ್ಪಗಳು ಹಂಗೆ ಹೇಳ್ತಾರೆ, ನಾ ಅದ್ರ ಮೇಲೆ ಭಾಳ ಪ್ರೀತಿ ಇದೆ, ನನಗೇನು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವ ಅದಕ್ಕೆ ಮಾದ್ಲಿ ತಿನ್ಸಕ್ಕೆ ಹೋಗ್ಕೊಂಡ್ರೆ ಒಂದು ದಿವಸ ಅದು ಮಾವುತನ ಮೇಲೆ ಸಿಟ್ಟಿಗೆ ಇರ್ತೈತಿ. ಅದು ಇವು ದೃಷ್ಟಿ ಒಳಗೆ ರಾಜ ಬಂದ ಕೂಡ ರಾಜನ 2 ಕೊರಿ ಹಲ್ಲಿನಿಂದ ತಿವಿದ ಸಾಯಿಸಿಬಿಡ್ತೈತಿ ಅವ್ರು. ಇಂಥವು ಎಷ್ಟೋ ಭಾಳಷ್ಟು ಪವಾಡಗಳನ್ನು ಮಾಡ್ಯಾರ. ಅದ್ರ ಜೊತೆಗೆ ಮುಂದೆ ಏನಾಕೈತಪ್ಪ ಅಂತಂದ್ರೆ ಇಲ್ಲಿ 72ರ ಪದಾರ್ಪಣೆ ಮಾಡಿದ ಮೇಲೆ ಇಲ್ಲಿ ಒಂದು ಮಠ ಕಟ್ಟಿದ್ರು. ನಂತರ ಇಲ್ಲಿ ಒಬ್ಬ ತಪಸ್ವಿಗಳಿದ್ರಿ ಗುಹೆ ಒಳಗೆ. ಅವ್ರ ಹೆಸರು ಮಾಲಿಂಗೇಶ್ವರ ಅಂಥೇಳಿ ಅವ್ರ ಹೆಸರು ಇವ್ರಿಟ್ರು ನಮ್ಮ ಅಜ್ಜಾರು. ಆದ್ರೆ ಅವ್ರ ಮೊದಲಿನ ಹೆಸರು ಏನೈತೆ ಗೊತ್ತಿಲ್ಲ. ಅಲ್ಲಿ ತಪಸ್ಸಿಗೆ ಕೂತಿದ್ರು ಅವರು. ಇದು ಮಾಣಿಕ್ ಪ್ರಭು ಗುಡಿ ಕಟ್ಟಬೇಕಾದ್ರೆ ಅಲ್ಲಿ ಪಾಯ ತೆಗಿಯಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಗುಗ್ಗಳು ಹೋಗಿ ಪಂಚಾಕ್ಷರ ಮಂತ್ರದ ನಾದ ಕೇಳಿಸುತ್ತೆ ಅವ್ರಿಗೆ. ಇಲ್ಲಿ ಐತ್ರಲ್ಲ ಗುಡಿಗೆ. ಅಂದ್ಕೂಡ ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಯಾರು ಅಗಿಬೇಡ್ರಿ, ಅಲ್ಲಿ ಅವ್ರು ಮಹಾತ್ಮರು ತಪಸ್ಸಿಗೆ ಕುಂತಾರ ಅಂತ ಹೇಳಿ ಮುಂದೆ ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಅಲ್ಲೇ ಮುಚ್ಚಿ ಬೇರೆ ಕಡೆ ಸ್ವಲ್ಪ ಮುಂದೆ ಗುಡಿ ಕಟ್ಕೊಂಡು ಮಠ ಕಟ್ತಾರೆ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಆ ಮಾಲಿಂಗೇಶ್ವರ ಸ್ಮಾರಕವನ್ನು ಅವರು ಅಲ್ಲಿ ಅಗದು ನೋಡ್ತಾರೆ. ಅಷ್ಟೊತ್ತೊಳಗೆ ಅವರು ಲಿಂಗೈಕ್ಯ ಆಗಿ ಅವ್ರದ್ದೆಲ್ಲ ಸಮಾಧಿ ಆಗಿಬಿಟ್ಟಿರ್ತೈತೆ. ಅದನ್ನು ಸಮಾಧಿನ ಒಂದು ಸ್ಮಾರಕ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಾರೆ. ಅವಾಗ ಇಲ್ಲಿ ಊರಾನ ಭಕ್ತರೆಲ್ಲ ಒಂದಿಬ್ಬರು ಬಂದು, ಯಪ್ಪ ನಾವು ಊರಾಗ ಹೋಗಿ ಪಟ್ಟಿ ಮಾಡ್ಕೊಂಬರ್ತೀವಿ, ಅದ್ರದ್ದು ಖರ್ಚೆಲ್ಲ ನಾವು ನೋಡ್ಕೋತೀವಿ ಅಂತಾರೆ. ಅಂದ್ಕೊಳ್ಳಿ ಅವಾಗ ಅಪ್ಪಗಳು ಅಂತಾರೆ, ಅದಕ್ಕೆ ಮೇಸ್ತ್ರಿನ ಕರೆದು ತೋರಿಸಿದಾಗ 21,000 ರೂಪಾಯಿ ಖರ್ಚು ಬರ್ತೈತೆ ಅಂತ ಹೇಳ್ತಾನ್ರಿ ಅವ. ಅವಾಗ ಅಪ್ಪಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಊರಾಗ ಪಟ್ಟಿ ಮಾಡಬೇಡ್ರಪ್ಪ, ಪಟ್ಟಿ ಆಗೋದಿಲ್ಲ, ಅದನ್ನು ಒಬ್ಬನೇ ಕೊಡೋ ಬರ್ತಾನೆ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದರೂ ಅವ್ರು ಕೇಳಾರ್ದ ಊರಾಗ ಜೋಡಿಗೆ ತೊಗೊಂಡು ಊರಾಗ ಹೋಗ್ತಾರ. ಊರೆಲ್ಲ ತಿರುಗಾಡಿ ಬಂದ್ರೆ 300 ರೂಪಾಯಿ ದಕ್ಷಿಣ ಕಾಣಿಕೆ ಆಗಿರ್ತಾವೆ. ಅವಾಗ ಒಳಗಡೆ ಅವ್ರು ಬಂದು ಸುಸ್ತಾಗಿ ಬಂದು ಹೊರಗೆ ಕೂತಿರ್ತಾರ. ಒಳಗಡೆಯಿಂದ ಅವ್ರ ಜೊತೆ ಮಾತಾಡ್ತಿರ್ತಾರೆ ಅಪ್ಪಗಳು. ಅದು ಒಬ್ಬ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಹೆಂಡತಿಗೆ ಒಂದು ಕಾಯಿಲೆ ಇರ್ತೈತೆ ರೀ. ಆ ಕಾಯಿಲೆಯನ್ನು ಗುಣಪಡಿಸೋದು ಅಪ್ಪಗಳಿಗೆ ಹೀಗೆ ಕೇಳ್ಕೊತಾರೆ ಅವರು.
ನನಗೇನು ಬೇಡಪ್ಪ, ಒಂದು 21,000 ರೂಪಾಯಿ ನೀವು ಕೊಟ್ರಿ ಅಂದ್ರೆ ನಿನ್ನ ಹೆಂಡತಿನ ಆರಾಮ್ ಮಾಡಿ ಕಳಿಸ್ತಾನ ಅಂತ ಹೇಳ್ತಾರೆ. ಅವಾಗ ಅವರು 21 ರೂಪಾಯಿ ತೊಗೊಂಡು ಬಂದಿರ್ತಾರೆ. ಅಪ್ಪಗಳ ಮುಂದಿಟ್ಟು ನಮಸ್ಕಾರ ಮಾಡ್ತಾರೆ. ಅದ ಹಣದಿಂದ ಸ್ಮಾರಕವನ್ನು ಮಾಡ್ತಾರೆ. ಮುಂದೆ ಏನಾಕೈತಪ್ಪ ಅಂತಂದ್ರೆ ಇವ್ರು 1993 ಅವ್ರು ಲಿಂಗೈಕ್ಯ ಹಾಕಾರೆ. ಮಾಣಿಕ್ ಪ್ರಭು ಅವ್ರ ಹೆಸರು ರಾಚೋಟೇಶ್ವರ ಅಪ್ಪಗಳ್ರಿ. ಕರೀದು ಮಾಣಿಕ್ ಪ್ರಭು ಮ್ಯಾಲಿನ ಗದ್ದಿಗೆ ಮಾಣಿಕ್ ಪ್ರಭು ದೇವ್ರಿ, ಕೆಳಗಡೆ ಸಮಾಧಿ ಇದ್ದದ್ದು ರಾಚೋಟೇಶ್ವರ ಅದ. ಹ್ಞೂ ರೀ, ಕೆಳಗಿನ ಸಮಾಧಿ ಏನೈತ್ರಲ್ಲ ಅವ್ರು ರಾಚೋಟೇಶ್ವರ. ಮಠ ಸ್ಥಾಪನಾ ಮಾಡಿದ್ರು ರಾಚೋಟೇಶ್ವರ. ಅನ್ಕೊಳ್ಳೆ ಮುಂದೆ ಏನಾಕೈತಪ್ಪ ಅಂತಂದ್ರೆ ಅವ್ರು 1993 ಲಿಂಗೈಕ್ಯ ಆಗೋ ಟೈಮ್ ಸಮೀಪ ಬರ್ತೈತಿ. ಅವ್ರೆಲ್ಲ ಭಕ್ತರಿಗೆ ಹೇಳಿಟ್ಟಿರ್ತಾರೆ. ಏನಪ್ಪ ಅಂತಂದ್ರೆ ನಾನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆಗಿ ಹುಣ್ಣಿಮೆ ಇರ್ತೈತ್ರಿ. ಅವತ್ತು ಮಧ್ಯಾಹ್ನ 3 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಮನಗಿದ್ನಂದ್ರೆ ಏನೋ 25 ವರ್ಷ ನನಗೇನೂ ಆಗೋದಿಲ್ಲ. ಅಕಸ್ಮಾತ್ ಪಶ್ಚಿಮಕ್ಕೆ ಮುಖ ಮಾಡಿದ್ನಂದ್ರೆ ನಾ ಲಿಂಗೈಕ್ಯ ಆಗೇನಿ ಅಂತ ತಿಳ್ಕೋರಿ ಅಂತ ಹೇಳ್ತಾರೆ ಭಕ್ತರ ಮುಂದೆ. ಅವ್ರು ಹೇಳಿದಂಗೆ ಮಧ್ಯಾಹ್ನ 3 ಗಂಟೆಗೆ ಅವರು ದೇಹ ಬಿಡ್ತಾರೆ. ಬಿಟ್ಟು ಕೂಡಲೇ ಅವಾಗ ಮುಂದೆ ಏನಾಕತ್ತಪ್ಪ ಅಂತಂದ್ರೆ ಕಮಡೋಳಿ ಅಪ್ಪಗಳು ಅವರು ರಕ್ತ ಸಂಬಂಧದೊಳಗೆ ಅಣ್ಣನ ಮಗ ಆಗ್ಬೇಕು. ಆದ್ರೆ ಅವರಿಗೆ ಅವರು ಕಮಡೋಳಿ ಪಟ್ಟದೇವರಾಗಿ ಅಲ್ಲಿ ಮಠ ನಿರ್ವಹಣೆ ಮಾಡ್ತಿರ್ತಾರೆ. ಅವ್ರಿಗೆ ಅಪ್ಪಗಳಿಗೆ ವಯಸ್ಸಾದ್ಮೇಲೆ ಇಲ್ಲಿ ಬರ್ತಾ ಹೋಗ್ತಾ ಇದ್ದರು ಅವರು. ಆ ಬಳಕೆಯಿಂದ ಅವ್ರು ಹೇಳ್ತಾರೆ ಅಪ್ಪಗಳು, ನೋಡ್ರಿಪ್ಪ ಇನ್ನು ಮುಂದೆ ಅವ್ರನ್ನ ಲಿಂಗೈಕ್ಯ ಆಗೋ ಸಮೀಪ ಬಂದಾಗ ಅವ್ರನ್ನ ಕರೆಸಿ ಇನ್ನು ಮುಂದೆ ಈ ಮಠವನ್ನು ನೀವೇ ನಡೆಸ್ಕೊಂಡು ಹೋಗ್ಬೇಕ್ರಪ್ಪ ಅಂತೇಳಿ ಅವ್ರಿಗೆ ಒಪ್ಪಿಸ್ತಾರೆ. ಏನಾಕತ್ತಪ್ಪ ಅಂತಂದ್ರೆ ಅವ್ರ ಅಜ್ಜಾರು ಬಂದು ನೋಡ್ಕೋತಿರ್ತಾರೆ. ಆಗ ಕಮಡೋಳಿ ಮಠಕ್ಕೆ, ಐಗಿಳಿ ಮಠ, ಕಡಪಟ್ಟಿ ಮಠ 3 ಮಠದ ನಡುವೆ ಒಂದು ಮರಿ ತಯಾರು ಮಾಡ್ತಾರೆ. ಆ ಮರಿ ಯಾರಪ್ಪ ಅಂತಂದ್ರೆ ಪ್ರಜಾಪತಿ ಸ್ವಾಮಿ, ಶಿವಪಂಚಾಕ್ಷರಿ ಸ್ವಾಮಿ, ಸುವರ್ಣಖಂಡಿ ಕಡಪಟ್ಟಿಯವರು. ಅಂದ್ರೆ ಐಗಿಳಿ ಅಪ್ಪಗಳು ರಾಚೋಟೇಶ್ವರ ಅಪ್ಪಗಳಿಗೆ ಮೊಮ್ಮಗ ಆಗ್ಬೇಕ್ರಿ. ಅವ್ರ ಉದರದಿಂದ ಜನಿಸಿ ಬರ್ತಾರೆ ಅವರು. ಅವರಿಗೂ ಕೂಡ ಅದೇ ಹೆಸರನ್ನ ಇಡ್ಬೇಕಂತ ಅವ್ರು ಹೇಳಿರ್ತಾರೆ. ಅಷ್ಟೇ ಅಲ್ಲದ ಅವ್ರು ಇನ್ನೊಂದು ಮಾತು ಕೇಳ್ತಾರೆ, ನಾನು ಪ್ರಜಾಪತಿ ಸ್ವಾಮಿ ಹೊಟ್ಟಿಲೆ ಹುಟ್ಟಿ ಬರ್ತೀನಿ, ನನಗೆ ಅದೇ ಹೆಸರು ಇಡ್ರಿ, ನಾನು ಮುಂದೆ ಬಂದಿದ್ದೆಲ್ಲ ಮಠ ನೋಡ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಜೀವಂತಿದ್ದಾಗ ಹೇಳಿದ ಮಾತು. ಈಗ ಅವ್ರು ಹುಟ್ಟಿ ಬಂದಾರ್ರಿ. ಅದಾಗ ನಾವು ಅವ್ರ ಅಂತ ತಿಳ್ಕೊಬೇಕಾದ್ರೆ ಒಂದು ಆಧಾರ ಐತಿ. ಏನಪ್ಪ ಅಂತಂದ್ರೆ ಅವ್ರಿಗೆ ಬಲಗಡೆ ಮಚ್ಚೆ ಇತ್ತು, ಇವ್ರಿಗೂ ಅದೇ ಜಾಗದಾಗ ಮಚ್ಚೆ ಐತ್ರಿ. ಅದಕ್ಕೆ ನಾವು ಇವ್ರತ್ತ ತಿಳ್ಕೊಂಡಿದ್ದೀವಿ. ಇಸ್ವಿ ಹೇಳ್ಬೇಕಂದ್ರೆ 2004ನೇ ಇಸ್ವಿ ಜೂನ್ 14ಕ್ಕೆ ಅವರು ಜನಿಸ್ತಾರೆ ಮರಿದೇವರು. ಆಮೇಲೆ ಮುಂದವ್ರ 9ನೇ ವಯಸ್ಸಿಗೆ 7ನೇ ವಯಸ್ಸಿಗೆ ಇಲ್ಲಿ ಉತ್ತರಾಧಿಕಾರಿ ನೇಮಕ ಮಾಡ್ಕೋತಾರೆ. 9ನೇ ವಯಸ್ಸಿಗೆ ಶಿವಯೋಗ ಮಂದಿರ ಕಲಿಯಾಕ ಇಡ್ತಾರೆ ಅವ್ರನ್ನ. ಅವ್ರು 8 ವರ್ಷ ಶಿವಯೋಗ ಮಂದಿರದಾಗ ಕಲ್ತು ಬಂದು 2 ವರ್ಷ ಇಲ್ಕಲ್ ಮಾತ್ ಶಿವಯೋಗಿಗಳ ಮಠದಾಗ ಕಲಿತಾರೆ. ಮುಂದೆ ಕಮಡೋಳಿ ಅಪ್ಪಗಳು ಲಿಂಗೈಕ್ಯ ಆದ ಕೂಡಲೇ ಅವರು ಹೊನ್ನಾಳಿಗೆ ಮುಂದಿನ ಎಕ್ಸ್ಟರ್ನಲ್ ಸಂಸ್ಕೃತ MA BA ಮಾಡಕತ್ತಾರ. ಈಗ ಫೈನಲ್ ಇಯರ್ ಅದಾರೆ. ಈಗ ಇಷ್ಟು ಮುಂದೆ ಅವ್ರು ಎಲ್ಲ ಕಡೆ ಅವರ ನೋಡ್ಕೊಂಡು ಹೋಗ್ಬೇಕಂತ ಅಪ್ಪನೇ ಆಗಿತ್ತು ಅಜ್ಜಾರದು. ಈಗ ಅವ್ರು ನೋಡ್ಕೊಂಡು ಹೊಂಟಾರೆ. ನಾವು ಅವರ ಮರಿ ಮೊಮ್ಮಗಳು, ಲಿಂಗೈಕ್ಯ ರಾಚೋಟೇಶ್ವರ ಅಪ್ಪಗಳು ಮರಿ ಮೊಮ್ಮಗಳು. ನಾವು ಪರಂಪರೆ ಇಲ್ರಿ. ಅವ್ರು ನಮಗೂ ಹೇಳಿದ್ರಿ, ನೀವು ಹುಟ್ಟಿದಾಗಿಂದ ಶರಣಮಾಕಿರತ್ತ ಆಶೀರ್ವಾದ ಮಾಡಿದ್ರು. ಅವ್ರು ತಾವು ಪೂಜೆ ಮಾಡ್ಕೊಳ್ಳೋ ಸಾಮಾನೆಲ್ಲ ನಮಗ ಕೊಟ್ಟು, ಅವ್ರ ಮನಗು ಮಂಚ, ಪೂಜಾ ಗದ್ಗಿ, ಬಟ್ ಅವ್ರ ಸ್ಥಾನವನ್ನು ನಮಗೆ ವರ್ಗಾವಣೆ ಮಾಡಿ ನಮ್ಮನ್ನು ಶರಣಮನ ಮಾಡಿದವರು ಅವ್ರೇ. ಅವ್ರಿಗೆ ನಮಗೆ ಒಂದು ಮಾತು ಏನು ಹೇಳಿದ್ರಪ್ಪ ಅಂತಂದ್ರೆ, ಆ ಮರಿದೇವ್ರನ್ನ ನೀವೇನು ಪುರಾಣ ಹೇಳ್ಬೇಡ್ರಿ, ಪಂಚಾಂಗ ಹೇಳ್ಬೇಡ್ರಿ, ಅದೊಂದು ಮರಿ ತಯಾರು ಮಾಡಿಬಿಡ್ರಿ, ಸಾಕು ನಿಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅಂತ ನಮಗೆ ಹೇಳಿದ್ರು. ಆ ಪ್ರಕಾರ ನಾವು ಮಾಡ್ಕೊಂಡು ಬಂದೇವ್ರಿ. ಅವರು ಈಗ ಇಲ್ಲಿ ಗೊತ್ತಾದ್ ನೋಡ್ರಿ, ಈಗ ಮಾಣಿಕ್ ವಿರಕ್ತ ಮಠ. ಇವಲ್ರಿ ಅವರು ಇದು ಲಿಂಗೈಕ್ಯ ರಾಚೋಟೇಶ್ವರ ಅಪ್ಪಗಳು ಐಗಿಳಿ ಅವರ ಒಂದು ಉಪಯೋಗ ಮಾಡಿದಂತ ಬೆತ್ತ. ಇದನ್ನ ನಾವು ಶರಣಮ್ ಆಗೋ ಮುಂದೆ ಆಶೀರ್ವಾದ ಮಾಡಿ ನಮ್ಗೆ ಕೊಟ್ಟಾರೆ. ಅವರ ಪೂಜಾ ಗತಿ ಗಂಬಳಿ, ಆಮೇಲೆ ಅವರು ದಾರ್ಯದ ದಕ್ಷ ಇದು ಧರಿಸ್ತಿದ್ದಂಥ ರುದ್ರಾಕ್ಷಿ ಎಲ್ಲರೂ ನಮಗೆ ಕೊಟ್ಟು ಹೋಗ್ಯಾರ. ಇರುವಂಥ ಈ ಮಾಣಿಕ್ ಪ್ರಭು ವಿರಕ್ತ ಮಠ ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ಬೆಳೆದು ಈ ಜಾತ್ರೆ ರೈತರ ಜಾತ್ರೆಯಾಗಿ, ಭಕ್ತರ ಜಾತ್ರೆಯಾಗಿ ಈ ನಾಡಿಗೆ ಒಂದು ಆದರ್ಶವಾಗಿರುವಂಥ ಜಾತ್ರೆಯಾಗಿದೆ.
ಯಾರೂ ಅಡ್ಡಾಡದೇ ಇರತಕ್ಕಂಥ ನಿರ್ಜನವಾಗಿರ್ತಕ್ಕಂಥ ಈ ಗುಡ್ಡದೊಳಗ ರಾಚೋಟೇಶ್ವರ ಶಿವೆಗಳು ಈ ನೆಲಕ್ಕೆ ಬಂದು ಈ ನೆಲವನ್ನು ಪಾವನಗೊಳಿಸ್ತಾರ. ಒಂದು ಕಡೆ ಹೇಳುವಂಗ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನ್ನುವ ಹಾಗೆ ಆ ಶಿವೆಗಳು ಈ ನೆಲದೊಳಗ ಪಾದವನ್ನಿಟ್ಟಾಗಿನಿಂದ ಈ ನೆಲ ಸುಕ್ಷೇತ್ರವೇ ಆಗಿದೆ. ಇರುವಿಕೆಗಾಗಿ ಯಾರೋ ಬಂದು ಗುಡಿಸ್ಲ ಕಟ್ತಾರ, ಇನ್ನು ಯಾರೋ ಬಂದು ಈ ನೆಲದನ್ನ ಸ್ವಚ್ಛತೆ ಮಾಡ್ತಾರ. ಹಂಗ ಈ ಕಲ್ಲು ಮುಳ್ಳುಗಳಿಂದ ಕೂಡಿರ್ತಕ್ಕಂಥ ಬೆಟ್ಟ ಇವತ್ತಿನ ದಿನ ಭಕ್ತರ ಎಲ್ಲ ಸದ್ಭಕ್ತರ ಸೇವೆ ಎಂದರೆ ಇವತ್ತಿನ ದಿನ ಒಂದು ದೊಡ್ಡ ಪ್ರಮಾಣದ ಮಠವಾಗಿ ನಿರ್ಮಾಣಗೊಂಡಿದೆ. ಅದರೊಂದಿಗೆ ಪೂಜ್ಯ ರಾಚೋಟೇಶ್ವರ ಶಿವೆಗಳರ ತಪಸ್ಸಿನ ಶಕ್ತಿ ಬಹಳಷ್ಟು ಅದ್ಭುತವಾಗಿರುವಂಥದ್ದು. ಈ ನೆಲದೊಳಗೆ ಅವರು ಅನೇಕ ಪವಾಡಗಳನ್ನ ಮಾಡಿ ಹೋಗಿದ್ದಾರೆ. ನಾವೆಲ್ಲ ಅನ್ನುವಂಗ ಮಹಾತ್ಮರು ಹುಟ್ಟಿ ಬರುವುದು ಪವಾಡ ಮಾಡಕ್ಕಲ್ಲ, ಅವ್ರು ಏನೇ ಮಾಡಿದ್ರು ಕೂಡ ಅವು ಪವಾಡ ಆಗಿ ಪರಿಗಣಿಸ್ತಾವ. ಆ ನಿಟ್ಟಿನೊಳಗ ಆ ಶಿವೆಗಳು ಈ ನೆಲದೊಳಗ ಅನೇಕ ಪವಾಡಗಳನ್ನ ಇಲ್ಲಿರ್ತಕ್ಕಂಥ ಭಕ್ತರು ಕೂಡ ನೋಡಿದ್ದಾರೆ. ಈಗಲೂ ಕೂಡ ಅನೇಕ ಪವಾಡಗಳು ಇಲ್ಲಿ ಈ ಶ್ರೀಮಠದೊಳಗ ನಡೀತಾವ. ಉದಾಹರಣೆಗೆ ಬೇವಿನ ಮರ ಆಗಿರ್ಬೋದು. ಆ ಶಿವೆಗಳ ಹೊತ್ತಿನ ದಿನ ತಪಸ್ಸನ್ನ ಮಾಡಿರ್ತಕ್ಕಂಥ ಆ ಬೇವಿನ ಮರ ಇಂದಿಗೂ ಕೂಡ ಆ ಮರ ಸಾಮಾನ್ಯವಾಗಿ ಎಲ್ಲ ಬೇವಿನ ಮರಗಳು ಕಹಿಯಾಗಿರ್ತವೆ. ಆದ್ರೆ ಈ ಬೇವಿನ ಮರ ಸಿಹಿಯಾದ ತಪ್ಪಲವನ್ನ ಸಪ್ಪರಿಗೆ ಇರ್ತಕ್ಕಂಥ ತಪ್ಪಲವನ್ನ ಬಿಡುತ್ತದೆ. ಕಾರಣ ಶಿವೆಗಳ ತಪಸ್ಸನ್ನ ಗೈದಿರ್ತಕ್ಕಂಥ ಕಾರಣ ಶಿವೆಗಳ ತಪಸ್ಸು. ಆ ನಿಟ್ಟಿನೊಳಗ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನ ಇಲ್ಲಿ ಜನ ನೋಡಿದ್ದಾರೆ. ಈಗಲೂ ಕೂಡ ಪ್ರತಿ ಹುಣ್ಣಿಮೆಗೊಮ್ಮೆ ಈ ಶ್ರೀಮಠಕ್ಕೆ ಭಕ್ತಾದಿಗಳು ಹಾಲನ್ನ ನೈವೇದ್ಯ ರೂಪದೊಳಗೆ ತಂದು ಕೊಡ್ತಾರ. ಹಂಗ ಒಂದು ಸಲ ಏನಾಗಿತ್ತಂದ್ರ ಒಬ್ರು ಭಕ್ತರು ಮನೆಯೊಳಗ ಅನಾನುಕೂಲದಿಂದ ಮನೆಯೊಳಗೆ ಎಲ್ಲಾ ಗಂಡು ಮಕ್ಕಳು ಹೊರಗಡೆ ಎಲ್ಲಿ ಹೋಗಿದ್ರು, ಒಂದು ಜನ ಪ್ರವಾಸಕ್ಕೂ ಹೋಗಿದ್ರು, ಒಂದು ಜನ ಆರಾಮ್ ತಪ್ಪಿ ಮಲಗಿದ್ರು. ಆ ಹುಣ್ಣಿಮೆ ದಿನ ಹಾಲನ್ನು ಕೊಡ್ಬೇಕಂತಂದು ಪ್ರತಿ ಹುಣ್ಣಿಮೆಗೂ ಕೊಡುವಂತ ಪದ್ಧತಿ. ಆ ಹುಣ್ಣಿಮೆ ಕೊಡ್ಬೇಕಂದ್ರ ಮನೆಯೊಳಗೆ ಎಲ್ಲಾ ಗಂಡು ಮಕ್ಕಳು ಕೆಲವೊಂದು ಜನ ಪ್ರವಾಸಕ್ಕೆ, ಕೆಲವೊಂದು ಜನ ಆರಾಮ ತಪ್ಪಿ ಮಲಗಿದಾಗ ನಾಳೆ ಹೋಗ್ಕೊಟ್ರೆ ಆಯ್ತು ಅಂತಂದು ಬಿಡ್ತಾರೆ. ಆದ್ರೆ ಅದೇ ಮರುದಿನ ಬೆಳಿಗ್ಗೆ ಆಕಳ ಹಾಲನ್ನು ಹಿಂಡಬೇಕಾದ್ರೆ ಹಾಲೇ ಹಿಂಡೋದಿಲ್ಲ. ಅವಾಗ ಅವರಿಗೆ ಅರಿವಾಕೈತಿ ಮಾಣಿಕ್ ಪ್ರಭುಗೆ ಹಾಲು ಮುಟ್ಟಿಸ್ಲಾರ್ದಕ್ಕ, ಹುಣ್ಣಿಮೆ ಹಾಲು ಮುಟ್ಟಿಸ್ಲಾರ್ದಕ್ಕ ಆಕಳ ಹಾಲು ಹಿಂಡ್ತಾ ಇಲ್ಲ ತಿಳ್ಕೊಂಡು ಇಲ್ಲಿಗೆ ಬಂದು ಆ ಪ್ರದಕ್ಷಿಣೆಯನ್ನ ಹಾಕಿ ಇಲ್ಲಿ ಪ್ರಸಾದವನ್ನ ಹಚ್ಚಿದಾಗ ಮತ್ತೆ ಹಾಲು ಹಿಂಡಲಿಕ್ಕೆ ಪ್ರಾರಂಭಿಸ್ತದೆ. ಆ ನಿಟ್ಟಿನೊಳಗ ಇನ್ನು ಅನೇಕ ಜನರು ಇಲ್ಲಿ ಯಾರಿಗಾದ್ರೂ ವಿಷಜಂತುಗಳು ಕಚ್ಚಿದಾಗ ಇಲ್ಲಿ ಬಂದು ಬರೀ 1-3 ಪ್ರದಕ್ಷಿಣೆ ಹಾಕಿದ್ರ ಅವರ ವಿಷವೆಲ್ಲ ಇಳಿದು ಮತ್ತೆ ಗುಣಮುಖರಾಗುವಂತ ಅನೇಕ ಘಟನೆಗಳು ಕೂಡ ಇಲ್ಲಿ ನಡೀತಾ ಇವೆ. ಆ ನಿಟ್ಟಿನೊಳಗ ಆ ಶಿವೆಗಳು ಏನ್ ಹೇಳಿದಾರ ಎಲ್ಲಾ ಅಭಿವೃದ್ಧಿ ಹಂತಗಳು ಈ ನೆಲದೊಳಗೆ ಕಾಣ್ತಾ ಇದ್ದೇವೆ. ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಕಮಿಟಿಯವರು, ಎಲ್ಲ ಸದ್ಭಕ್ತರು ಬಹಳಷ್ಟು ಸುಂದರವಾಗಿ ಈ ಶ್ರೀಮಠವನ್ನ ತನುಮನಧನದಿಂದ ಇಲ್ಲಿ ಸೇವೆಯನ್ನ ಮಾಡಿ ಶ್ರೀಮಠವನ್ನ ಬೆಳೆಸಿದ್ದಾರೆ. ಅಂತ ಎಲ್ಲ ಭಕ್ತರಿಗೂ ಕೂಡ ಶಿವೆಗೆ ಆಶೀರ್ವಾದ ಇರಲಿ. ಶ್ರೀಮಠವು ಕೂಡ ಮುಂದಿನ ದಿನಮಾನದೊಳಗ ಅನೇಕ ರೀತಿಯ ಅಭಿವೃದ್ಧಿ ಹಂತಗಳನ್ನ ಈ ಸಮಾಜಕ್ಕೆ ಉಪಕಾರ ಆಗುವಂತ, ಈ ಸಮಾಜಕ್ಕೆ ಬೇಕಾಗುವಂತ ಕಾರ್ಯಗಳನ್ನ ಎಲ್ಲ ಕಮಿಟಿಯವರು ಶ್ರೀಮಠದಿಂದ ವತಿಯಿಂದ ಮಾಡುವಂತ ಸದುದ್ದೇಶವನ್ನು ಹೊಂದಿದ್ದಾರೆ. ಆ ನಿಟ್ಟಿನೊಳಗ ಅನೇಕ ಅಭಿವೃದ್ಧಿ ಹಂತಗಳು ಈ ನೆಲದೊಳಗೆ ನಡೀಲಿ. ಈ ಸಮಾಜಕ್ಕೆ ಧಾರ್ಮಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಈ ಮಠದಿಂದ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಸಲ್ಲುವಂತ ಕಾರ್ಯವನ್ನ ನಾವು ಮಾಡೋಣ ಎಂದು ಹೇಳಿ 12 ಮಾತುಗಳಿಗೆ ವಿರಾಮ ನೀಡುತ್ತೇನೆ.